ಏಯ್ ಬೇಗ ಬಾ ಇಲ್ಲಿ ನೋಡಿಲ್ ಬಾ. ನಮ್ಮ ಭಾಷೆ ಬರದೇ ಇರೋರು ಅದರಲ್ಲೂ ನಮ್ಮ ಕನ್ನಡದ ಪದಗಳು ಬರೀತಿದ್ರೆ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಿದೆ ನನಗಂತೂ. ಇನ್ನೇನು ಸೀಮಂತಕ್ಕೆ ಇನ್ನು 2 ದಿವಸ ಮಿಕ್ಕಿದೆ. ಸೊ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಹಂದಿ ಡಿಸೈನ್ಸ್ನ ಸರ್ಚ್ ಮಾಡ್ತಿದ್ದೆ. ಸೊ ಹಾಗೆ ನನಗೆ ಇವ್ರ ಪೇಜ್ ಸಿಕ್ತು, ಲಕ್ಷ್ಮಣ್ ಬ್ರೈಡಲ್ ಮೆಹಂದಿ ಆರ್ಟ್ ಅಂತ. ಸೊ ಇವ್ರಿಗೆ ನಾನು ಹಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ಹೋಮ್ ಸರ್ವಿಸ್ಸು ಇತ್ತು. ಸೊ ನಾನೇ ಹೇಳಿದೆ ನಿಮ್ಮ ಶಾಪಿಗೆ ನಾನೇ ಬರ್ತೀನಿ. ಅದರಲ್ಲೂ ಇದು ನನಗೆ ನಮ್ಮ ಅಮ್ಮನ ಮನೆಯಿಂದ ತುಂಬ ಹತ್ರ ಇತ್ತು, ಮತ್ತು ಕಸ್ಟಮೈಸ್ ಮಾಡ್ಕೋಬೋದಿತ್ತು. ನನಗೆ ಹೇಗೆ ಇಷ್ಟನೋ ಹಾಗೆ ಹಾಕ್ಕೊಟ್ಟಿದ್ದಾರೆ. ಹೇಳಲೇಬೇಕು, ಪಾಪ ಹುಡುಗರಿಗಂತೂ ತುಂಬ ಪೇಷನ್ಸ್ ಇದೆ. ನನ್ನ ಕಂಡೀಷನ್ ನೋಡ್ಕೊಂಡು, ನನ್ನ ಕಂಫರ್ಟೇಬಲ್ನ ನೋಡ್ಕೊಂಡು, ಅದರಲ್ಲೂ ನನಗೆ ಹಿಂಗೆ ಬೇಡ ಹಂಗೆ ಬೇಡ, ಈ ಥರನೇ ಹಾಕ್ಕೊಡು ಆ ಥರನೇ ಹಾಕ್ಕೊಡು ಅಂತ ಕೇಳ್ತಿದ್ರು. ಹಾಗೆ ಅಷ್ಟು ಪೇಷನ್ಸಿಂದ ಹಾಕ್ತಿದ್ರು. ಮತ್ತು ಇವ್ರ ಮೆಹಂದಿನ ಇವರೇ ತಯಾರು ಮಾಡೋದು. ಸೊ ಹಾಗಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಏನೇ ಇಚ್ಚಿಂಗ್ ಬರಲಿಲ್ಲ, ಏನೂ ರ್ಯಾಷಸ್ ಆಗಲಿಲ್ಲ. ಅದಲ್ಲದೆ ಡಿಸೈನು ಅಷ್ಟೇ, ಎಷ್ಟು ಡಿಸೈನ್ ಇದೆ ಗೊತ್ತಾ. ಅದರಲ್ಲೂ ನೀವೇನಾದರೂ ನೆಟ್ಟಿಂದ ನೋಡ್ಕೊಂಡೋಗಿ ನನಗೆ ಇದೇ ಥರನೇ ಬೇಕು ಪರ್ಟಿಕ್ಯುಲರ್ ಆಗಿ ಅಂದ್ರೂ ಕೂಡ ಅವ್ರು ಹಾಕ್ಕೊಡ್ತಾರೆ. ಅದರಲ್ಲೂ ನಂದು ಬೇಬಿ ಶಾರ್ ಥೀಮ್ ಆಗಿತ್ತು. ಸೊ ನಾನಾಗಿ ಪ್ರೆಗ್ನೆಂಟ್ ವುಮೆನ್ನು, ಬೇಬಿ ಎಲಿಫೆಂಟು, ಶರ್ಟು, ಅಮ್ಮ ಅಪ್ಪ, ಸ್ಕರ್ಟು, ಮತ್ತು ನಂದು ಉದೇದು ಡೇಟ್ ಆಫ್ ಬರ್ತು, ಬೇಬಿ ಡೇಟ್ ಆಫ್ ಬರ್ತು, ಯಾಕಂದರೆ ದಸರಾ ಟೈಮಲ್ಲಿ ಕೊಟ್ಟಿರೋದ್ರಿಂದ ನಾನು ಬೇಬಿ ಎಲಿಫೆಂಟು ಹಾಕಿಸ್ಕೊಂಡಿದ್ದೆ. ಮತ್ತು ಔಟ್ಕಮ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಿಮಗೂ ಇದೇ ಥರ ಬ್ಯೂಟಿಫುಲ್ ಔಟ್ಕಮ್ ಬೇಕಂದರೆ ಮೆಹಂದಿಯಲ್ಲಿ ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ.